ಒಂದಷ್ಟು ಕ್ವಶನ್ಸ್ ಕೇಳ್ತೀವಿ, ಅದಕ್ಕೆ ಹೇಳೋದಾದ್ರೆ ಇಬ್ಬರಲ್ಲಿ ಯಾರು ತುಂಬಾ ಸೈಲೆಂಟು ಅಂತ? ಇಬ್ರು ಇಲ್ಲ. ಇಬ್ರು ಇಲ್ಲ. ಮೇಡಮ್ ಅವ್ರು ಅದೇ ಹೇಳ್ತಿಲ್ವಾ, ಪಕ್ಕದಲ್ಲಿ ಕುತ್ಕೊಂಡ್ರೆ ಏನಾದ್ರು ಮಾತಾಡ್ತಿರ್ತಾರೆ, ಒಟ ಮಕ್ಕ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೈಲೆಂಟ್ ಅಂತೂ ಇಲ್ಲ ಇಬ್ರು. ಓಕೆ, ಇಬ್ರಲ್ಲಿ ಯಾರಿಗೆ ಕೋಪ ಜಾಸ್ತಿ ಬರುತ್ತೆ? ನನಗೇನೆ. ನಿಮ್ಗೇನೆ. ಓಕೆ, ಅದನ್ನ ಹೆಂಗ್ ಪ್ಯಾಚಪ್ ಮಾಡ್ತೀರಾ? ಇಲ್ಲ, ಕೋಪ ಅವ್ರ ಕೋಪನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಇದೇ ವಾಯ್ಸು, ಅವ್ರು ಎಷ್ಟೇ ಹೈಪರ್ ಆದ್ರೂ ನಾನು ನಾರ್ಮಲ್ ಆಗಿ ಹಿಂಗೆ ಇರ್ತೀನಿ, ಸೊ ಅವರೇ ಸೈಲೆಂಟ್ ಆಗೋಗ್ತಾರೆ. ಓಕೆ, ನಾನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅವ್ರ ಕೋಪ ಏನೋ ಬಂದಾಗ ಅವ್ರ ಮುಖದಲ್ಲಿ ಮುಖ ಇಟ್ಟು ನೋಡ್ಬಿಡಿ, ಆ ಕಣ್ಣು ನೋಡಿ ಕೋಪ ಇಲ್ಲ. ಅವರು ಜಾಸ್ತಿ ಏನಂದ್ರೆ ಮುದ್ದಮ್ಮ ಅಂದ್ಬಿಡ್ತಾಳೆ. ಆಯ್ತಮ್ಮ ಬಿಡಮ್ಮ ಹೋಗ್ಲಿ, ಸರಿ ಇನ್ನೇನು. ಮುದ್ದಮ್ಮ ಅಂದಿದ ತಕ್ಷಣ ನೀವು ಆಯ್ತಮ್ಮ ಅಂದ್ಬಿಡ್ತೀರಾ? ಸರಿ ಆಯ್ತು ಬಿಡು ಹೋಗ್ಲಿ. ಓಕೆ, ಇಬ್ರು ಯಾರು ತುಂಬಾ ಎಕ್ಸ್ಪ್ರೆಸಿವ್ ಅಂತ? ಅವರೇ. ನಾನೇ ಎಕ್ಸ್ಪ್ರೆಸ್. ಯಾ, ಓಕೆ, ಇಟ್ಸ್ ನಾಟ್ ಎಕ್ಸ್ಪ್ರೆಸ್. ಅವರೇ. ಓಕೆ, ಯಾರು ತುಂಬಾ ಆರ್ಗ್ಯೂ ಮಾಡ್ತಾರೆ? ನಾನೇ. ನಾನು ಯಾವ್ದ್ರಲ್ಲೂ ಇಲ್ಲ. ಯಾವ್ದ್ರಲ್ಲೂ ಇಲ್ಲ. ಅವರೇ ಆರ್ಗ್ಯೂ ಮಾಡೋದಿಲ್ಲ. ಆರ್ಗ್ಯೂ ಮಾಡೋದಿಲ್ಲ. ನಾನು ಮಾಡ್ಬಿಡ್ತೀನಿ. ನಾನು ಇರೋದೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕೊನೆಗೆ ಕರೆಕ್ಟಾ ರಾಂಗಾ? ಸರಿ, ಕರೆಕ್ಟ್ ಅಷ್ಟೇ. ನಾನಷ್ಟೇ. ಇಬ್ರಲ್ಲಿ ಯಾರು ತುಂಬಾ ಶಾಪಿಂಗ್ ಮಾಡುವಂಥದ್ದು? ಅಲ್ಲಿ ನೀವೇ. ಓಕೆ, ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಯಾರು ಪ್ಲಾನ್ ಮಾಡೋದು? ಅವರೇ. ನೀವೇ. ಕೋಪ ಅವ್ರದ್ದು. ಅದ್ ಬಿಟ್ಟು ಪ್ಲಾನಿಂಗ್ಸ್ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಹೀಗೆ ಇರಬೇಕು, ಇದು ಇಲ್ಲೇ ಮಾಡಬೇಕು, ಸೊ ಅದೆಲ್ಲ ಜಾಸ್ತಿ ನಾನೇ ಮಾಡೋದು. ಸೊ ಎಂಗೇಜ್ಮೆಂಟ್ ಒಂದು ಸ್ಟಾರ್ಟ್ ಮಾಡಿದಾಗಿಂದ ಕಂಪ್ಲೀಟ್ ಅದರದ್ದು ಔಟ್ಫಿಟ್ಸ್ ಇಂದ ಹಿಡ್ದು ಅಂಡ್ ನಾವು ಇವಾಗ ಮದ್ವೆದು ಎವ್ರಿಥಿಂಗ್ ಈಸ್ ಲೈಕ್ ಜಾಸ್ತಿ ಟೆನ್ಷನ್ ಎಲ್ಲ ಮಾಡ್ಕೊಳ್ಳಲ್ಲ. ಸೊ ನಾನು ತುಂಬಾ ಹೈಪರ್ ಆಗಿ ಹೋಗಿರ್ತೀನಿ, ಅದಾಗಿಲ್ಲ, ಇದು ಬುಕ್ ಆಗಿಲ್ಲ, ಇದು ಅಂತ. ಇಲ್ ಬಿ ಲೈಕ್ ಚಿಲ್, ವಿ ವಿಲ್ ಸಾರ್ಟ್ ಇಟ್ ಔಟ್, ಮಾಡೋಣ ಆಯ್ತು ಅಂತ. ಬಟ್ ನನಗೆ ಆ ವಿಷಯದಲ್ಲಿ ಒಂದು ಸ್ವಲ್ಪ ನಾನು ಟೆನ್ಷನ್ ಮಾಡ್ಕೊಂತೀನಿ. ಸೊ ಎವ್ರಿಥಿಂಗ್ ಐ ವಿಲ್ ಟೇಕ್ ಕೇರ್. ಸೊ ಅವರು ಸೆಲೆಬ್ರಿಟಿ ಲೈಫ್ನ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಐ ವಿಲ್ ಬಿ ದ ಒನ್ ಹೂ ವಿಲ್ ಟೇಕ್ ಕೇರ್. ಇಬ್ರಲ್ಲಿ ಯಾರು ತುಂಬಾ ಪೊಸೆಸಿವ್ ಆಗ್ತಾರೆ? ಯಾರು ಜಾಸ್ತಿ ಆಗ್ತಾರೆ? ಪೊಸೆಸಿವ್ ಅಂತ ಏನಿಲ್ಲ, ಯಾಕಂದ್ರೆ ಒಬ್ರಿಗೊಬ್ರು ಬಿಟ್ಟು ಹೋಗೋದೇ ಇಲ್ವಲ್ಲ. ಸ್ವಲ್ಪ ಸಾಯಂಕಾಲ ಇಲ್ಲೇ ಇರ್ತಾರೆ, ಜೊತೆಲೇ ಇರ್ತಾರೆ. ಸೊ ಆತರ ಇಲ್ಲ, ವಿ ಬೋತ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ವಿ ಆರ್ ಪ್ರಾಕ್ಟಿಕಲ್. ಲಾಂಗ್ ಡ್ರೈವ್ ಯಾವತ್ತಾದ್ರೂ ಹೋಗಿದ್ರೆ ಅಥವಾ ಹೋಗೋದಕ್ಕೆ ಏನು ಪ್ಲಾನ್ ಮಾಡ್ತಿದ್ರೆ? ಇಲ್ಲ, ಇಲ್ಲಿ ಕೂರ್ಗ್ ಹೋಗಿದ್ವಿ. ಬಟ್ ಇಬ್ರೇ ಅಂತ ಹೋಗಿದ್ದಲ್ಲ, ಫ್ಯಾಮಿಲಿ ಜೊತೆ ಹೋಗಿದ್ವಿ. ಇಬ್ರೇ ಅಂತ ಇನ್ನೂ ಹೋಗಿಲ್ಲ. ಇಬ್ರೇ ಹೋಗಿ. ಸೊ ಎಲ್ಲಿಗೆ ನೆಕ್ಸ್ಟ್ ಹೋಗುವಂಥದ್ದು ಇನ್ ಕೇಸ್ ಹೋದ್ರೆ? ಮದುವೆ ಆದ್ಮೇಲೆ ನೋಡ್ಬೇಕು, ಅದೂ ಅವ್ರದೇ ಡಿಸಿಷನ್. ಸೊ ರಂಜಿತ್ ಅವ್ರಿಗೆ ಇಷ್ಟ ಆಗಿರುವಂತಹ ಕಲರ್ ಯಾವುದು ಅಂತ? ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಬ್ಲ್ಯಾಕ್ ಅವ್ರಿಗೆ ಇಷ್ಟ. ಬ್ಲ್ಯಾಕ್ ಅವ್ರದ್ದು ಬ್ಲ್ಯಾಕ್ ರೆಡ್. ನಿಮ್ಗೆ? ಅವ್ರು ರೆಡ್ ಜಾಸ್ತಿ. ರೆಡ್ ಜಾಸ್ತಿ. ವೈಟು, ಮೇನ್ ವೈಟು. ನನ್ಗೆ ಇವಾಗ ಮನೇಲಿ ಅಷ್ಟು ವೈಟ್ ತಂದು ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಬರೀ ವೈಟೇ ಕಾಣಿಸುತ್ತೆ. ಸಂಕೇತ ಅಂತಾರೆ ಮೇ ಬಿ, ಐ ಥಿಂಕ್. ನಾನು ಜಾಸ್ತಿ ವೈಟ್ ಆಗ್ತಿರಲಿಲ್ಲ, ಯಾಕಂದ್ರೆ ನನ್ಗೆ ವೈಟ್ ಇಷ್ಟ. ಬಟ್ ನಾನು ಜಾಸ್ತಿ ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಂಗೆ ಬೇಗ ಗಲೀಜ್ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಗಲೀಜಾದ್ರೆ ಇಷ್ಟ ಆಗಲ್ಲ. ಬಟ್ ಇವಾಗ ಹೆಂಗೆ ಅಂದ್ರೆ ಮೇಡಮ್ ಅವರು ಒಂದ್ ದಿವಸ ಹಾಕಿಂದ ಹಂಗೆ ಇಮಿಡಿಯೇಟ್ ತಗೊಂಡೋಗಿ ಫಸ್ಟ್ ವಾಷಿಂಗ್ ಮಷಿನ್ ಹಾಕ್ಬಿಡಿ ಅಂತಾರೆ. ಸೊ ಅದಕ್ಕೆ ಎಲ್ಲ ವೈಟ್, ಮನೆ ತುಂಬಾ ಒಳಗಡೆ ಎಲ್ಲ ಬರೀ ವೈಟ್ ಶರ್ಟ್, ವೈಟ್ ಟಿ ಶರ್ಟ್, ವೈಟ್ ಪ್ಯಾಂಟ್ ಎಲ್ಲ ಅವ್ರದೇ, ಫುಲ್ ವೈಟ್, ಬಿಳಿಮಯ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.